ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ ಕನ್ನಡ ತಂತ್ರಾಂಶ ತಂಡದ ಪರವಾಗಿ. ಸೊ ಗಣೇಶ ಅಂತಂದರೆ ವಿಘ್ನ ವಿನಾಶಕ ಅಂತ ನಾವು ಕರಿತೀವಿ. ಅಂತಂದರೆ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರದಂತೆ, ಯಾವುದೇ ತಡೆ ಬರದಂತೆ ನಮ್ಮನ್ನು ಕಾಪಾಡುವಂಥ ದೇವರು ಅಂತ. ಸೊ ಅದೇ ರೀತಿ ಅಸಿಸ್ಟಿವ್ ಟೆಕ್ನಾಲಜಿ ಕೂಡ ನಮಗೆ ಒಂಥರ ದೇವ್ರ ಥರನೇ ಅಂತ ಹೇಳ್ಬೋದು. ನಾವು ಗಣೇಶನಿಗೆ ಹೋಲಿಸ್ಬೋದು. ಯಾಕಪ್ಪ ಅಂತಂದರೆ ನಾವು ಸ್ಪೆಷಲಿ ಡಿಸೇಬಲ್ಡ್ ಪೀಪಲ್ ನಾವು ಏನಿದ್ದೀವಿ, ನಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ನಿವಾರಿಸೋದಕ್ಕೆ ಈ ಟೆಕ್ನಾಲಜಿ ಭಾಳನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೇರೆಯವ್ರು ಎಲ್ಲರಿಗಿಂತ ನಾವು ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅನಿವಾರ್ಯ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಕನ್ನಡ ತಂತ್ರಾಂಶದ ರೋಲು ಇದರಲ್ಲಿ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಕೂಡ ಟೆಕ್ನಾಲಜಿನ ಯಾವ ರೀತಿ ಬಳಸ್ಬೋದು, ಏನೇ ಒಂದು ಹೊಸ ಹೊಸ ಅನ್ವೇಷಣೆಗಳಾದರೆ ಅಥವಾ ಹೊಸ ವೈಶಿಷ್ಟ್ಯಗಳು ಬಂದರೆ ಯಾವುದೇ ಆ್ಯಪಲ್ಲಾಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು, ಸೊ ಟೆಕ್ನಾಲಜಿಯಲ್ಲಿ ಏನೇ ಹೊಸದು ಬಂದರೂ ಕೂಡ ಅದನ್ನ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ನೀವು ಸಪೋರ್ಟ್ ಮಾಡ್ತಾನೆ ಬರ್ತಾಯಿರ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಹೆಚ್ಚು ಹೆಚ್ಚು ಜನರಿಗೆ ನಮ್ಮ ಚಾನಲ್ ಬಗ್ಗೆ ಹೇಳಿ. ಅದರಿಂದ ಇನ್ನೇನು ಆಗಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ನಮಗೇನು ಲಾಭ ಆಗೋದಿಲ್ಲ ಅದರಿಂದ. ಸೊ ಇಷ್ಟನ್ನು ಹೇಳ್ತಾ ಇವತ್ತು ಯಾವ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ, ನಿನ್ನೆ ನಾನು ಟಾಕ್ ಬ್ಯಾಕ್ ಟ್ಯೂಟೋರಿಯಲ್ನ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ. ಟಾಕ್ ಬ್ಯಾಕ್ 15 ಇದರಲ್ಲಿ ಬಂದಿರೋಂಥ ಹೊಸ ಫೀಚರ್ಸ್ ಬಗ್ಗೆ. ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಎಲ್ಲರೂ ಕೂಡ. ಇನ್ನೂ ಯಾರು ನೋಡಿಲ್ಲ ಈ ಕೂಡಲೇ ಆ ವಿಡಿಯೋನ ನೋಡಿ. ಆ ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ಅದರಲ್ಲಿ ಥ್ಯಾಂಕ್ಸ್ ಅಂತ ಏನೋ ಒಂದು ಆಪ್ಷನ್ ಇರುತ್ತೆ. ಥ್ಯಾಂಕ್ಸ್ ಮೂಲಕ ಮಲ್ಲಪ್ಪ ಮೇಟಿಯವರು ನಮಗೆ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನನ್ನು ಕೊಟ್ಟಿರ್ತಾರೆ. ಇದುವರೆಗೂ 2 ಬಾರಿ ಅವರು ನಮ್ಮ ಟ್ವಿಟರಲ್ಲನ್ನು ಕೇಳಿ ಅವ್ರಿಗೆ ಇಷ್ಟ ಆಗಿರೋ ಕಾರಣ ಅವರು ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ದುಡ್ಡನ್ನು ಕಳಿಸಿರ್ತಾರೆ. ಅಂದರೆ ನೀವು ಕೂಡ ಮಾಡ್ಬೋದು, ನೀವು ನೋಡಿರ್ಬೋದು. ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನಿಮಗೇನಾದರೂ ಭಾಳ ಖುಷಿಯಾಯಿತು, ಈ ಒಂದು ಟ್ವಿಟರಲ್ಲಿಂದ ನನಗೆ ಭಾಳನೇ ಸಹಾಯ ಆಯಿತು, ಒಂದು ಸಣ್ಣದಾಗಿ ನಾನು ಏನಾದರೂ ಕೊಡುಗೆ ಕೊಡಬೇಕು ಅಂತ ನಿಮ್ಗೇನಾದ್ರು ಅನಿಸಿದ್ರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಪ್ಷನ್ಸ್ ಇರುತ್ತೆ. 40 ರೂಪೀಸಿಂದ ಹಿಡಿದು ಇನ್ನೂ ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಒಟ್ಟು ಮಿನಿಮಮ್ 40 ರೂಪೀಸ್ ನೀವು ಪೇ ಮಾಡ್ಬೋದು. ಸೊ ಅದು ನಮ್ಮ ಕನ್ನಡ ತಂತ್ರಾಂಶಕ್ಕೆ ಬರುತ್ತೆ. ಅದನ್ನು ನಾವು ಆ್ಯಸ್ ಯೂಶ್ವಲ್ ನಮ್ಮ KT ಫಂಡಲ್ಲಿ ಹಾಕಿರ್ತೀವಿ. ಅದು ನಮ್ಮ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ಕೊಳ್ಳೋದಕ್ಕೆ ನಾವು ಬಳಸ್ಕೊತೀವಿ. ಸೊ ಥ್ಯಾಂಕ್ ಯು ಮಲ್ಲಪ್ಪ ಮೇಟಿಯವರೇ ಸಪೋರ್ಟ್ ಮಾಡಿದ್ದಕ್ಕೆ. ಈಗ ಇಂದಿನ ವೀಡಿಯೋಗೆ ಬರೋಣ ಸ್ನೇಹಿತರೆ. ಇವತ್ತು ನಾನು ನಿಮಗೆಲ್ಲ ಜಿ ಬೋರ್ಡಲ್ಲಿ ಆ್ಯಡ್ ಆಗಿರೋಂಥ ಒಂದು ಸ್ಪೆಷಲ್ ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ತುಂಬ ಚಿಕ್ಕ ಫೀಚರು, ಆದರೆ ಸುಮಾರು ಜನ ಇದನ್ನು ಗಮನಿಸಿರೋದಿಲ್ಲ ಅನ್ನೋದು ನನ್ನ ಒಂದು ಭಾವನೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದ್ರ ಬಗ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಎಲ್ಲರೂ ಮಾಹಿತಿ ತಿಳಿಸೋಣ ಅಂತ ಈ ಒಂದು ವೀಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಹಾಗಾದರೆ ಆ ಫೀಚರ್ ಏನಪ್ಪ ಅಂತಂದರೆ, ನಾವು ಕೆಲವೊಂದು ಸಲ ಯಾವುದಾದ್ರು ಒಂದು ಲಿಸ್ಟನ್ನು ಬರೀಬೇಕಾದ್ರೆ ನಂಬರ್ಸನ್ನು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಮೊದಲಾದ್ರೆ ನಾವು ಏನು ಮಾಡಬೇಕಾಗಿತ್ತು, 1 ಅಂತ ಬರೆದು ಒಂದೇನೋ ಒಂದು ಲಿಸ್ಟ್ ಐಟಮ್ ಬರಿತೀವಿ, ಮತ್ತು ನೆಕ್ಸ್ಟ್ ಲೈನ್ಗೆ ಹೋಗ್ತೀವಿ, ಮತ್ತು 2 ಅಂತ ಬರಿತೀವಿ, ಮತ್ತು ಆ ಒಂದು ಲಿಸ್ಟ್ ಐಟಮ್ ಹೆಸರು ಬರಿತೀವಿ. ಸೊ ಹಾಗೆ. ಆದರೆ ಈಗ ಇನ್ನು ಮುಂದೆ ನಾವು ಆ ನಂಬರ್ಸನ್ನು ಮ್ಯಾನ್ಯಲಿ ಎಂಟರ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಒಂದೇ ಒಂದು ನಂಬರನ್ನು ಹಾಕಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಯಾವ ರೀತಿ ನಮ್ಮ MS ವರ್ಡಲ್ಲಿ ನೀವು ನೋಡಿರ್ತೀರ, 1 ಅಂತ ಬರೆದು ಎಂಟರ್ ಕೊಟ್ಟರೆ 2 ಅಂತ ಅದೇ ಆಟೋಮೆಟಿಕಲಿ ಬರುತ್ತಲ್ಲ, ಅದೇ ರೀತಿಯಾದಂಥ ಫೀಚರು ಈಗ ಜಿ ಬೋರ್ಡಲ್ಲಿದೆ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಅದನ್ನು ನಾನು ಪ್ರಾಕ್ಟಿಕಲಾಗಿ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಯಾರು ಲೈಕ್ ಮಾಡಿಲ್ಲ ಈ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ. ಸೊ ಲೈಕ್ ಮಾಡೋದ್ರಿಂದ ನಮಗೆ ಏನೂ ಲಾಭ ಇಲ್ಲ. ಜಸ್ಟು ನೀವು ಜಾಸ್ತಿ ಲೈಕ್ ಮಾಡಿದಾಗೆ ತಕ್ಷಣ ಇನ್ನೊಂದು ವೀಡಿಯೋ ರೆಕಾರ್ಡ್ ಮಾಡೋಣ ಅಂತ ಅನಿಸುತ್ತೆ. ಇಲ್ಲಾಂದರೆ ಬಿಡೋ ರೆಸ್ಪಾನ್ಸು ಕಡಿಮೆ ಇದೆ, ಮತ್ತು ನೋಡೋಣ, ರೆಸ್ಪಾನ್ಸ್ ಕಡಿಮೆ ಇದ್ದಾಗ ಏನೋ ಒಂಥರ ನೆಕ್ಸ್ಟ್ ನೋಡೋಣ ಟೈಮ್ ಇದ್ದಾಗ ಅಂತ ಅನಿಸುತ್ತೆ. ಅದೇ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದ್ದಾಗ, ಜಾಸ್ತಿ ಲೈಕ್ಸ್ ಮಾಡಿದಾಗ, ಮತ್ತು ನಿಮ್ಮ ಕಾಮೆಂಟ್ಸ್ ಮೂಲಕ ಅಪ್ರಿಸಿಯೇಷನ್ಸ್ ಕೊಟ್ಟಾಗ, ಆವಾಗ ಸಾಯಂಕಾಲ ಟೈಮ್ ಇಲ್ಲ ಅಂತಂದ್ರೂ ಕೂಡ ಹೇಗಾದರೂ ಮಾಡಿ ಟೈಮ್ ಮಾಡಿಕೊಂಡು ವೀಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆ ಒಂದು ಮೋಟಿವೇಶನ್ ಬರುತ್ತೆ. ಹಾಗಾಗಿ ಲೈಕ್ ಮಾಡಿ ಅಂತ ಹೇಳೋದು. ಅಷ್ಟೇ ಅಲ್ಲದೆ ಯೂಟ್ಯೂಬ್ ಕೂಡ ಹೆಚ್ಚು ಲೈಕ್ಸ್ ಬರೋವಂಥ ವೀಡಿಯೋಸ್ನ ಮುಂದೆ ಪುಷ್ ಮಾಡೋದ್ರಿಂದ ಹೆಚ್ಚು ಜನರಿಗೆ ರೆಕಮೆಂಡ್ ಆಗುತ್ತೆ. ಅದಕ್ಕೋಸ್ಕರ ಲೈಕ್ ಮಾಡಿ. ಹಾಗೆ
ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಪ್ರಾಕ್ಟಿಕಲ್ಸ್ನ ಶುರು ಮಾಡೋಣ. ನಿಮಗೆ ಈ ಮಾಹಿತಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ ಸ್ನೇಹಿತರೆ, ಈಗ ಇಲ್ಲಿ ನೋಡಿ Admins of Kannada Tantramsha. Edit box. Window WhatsApp. Showing English. US. QWERTY. ಇಲ್ಲಿ ಅಡ್ಮಿನ್ಸ್ ಆಫ್ ಕನ್ನಡ ತಂತ್ರಾಂಶ ಅಂತ ಬರ್ದಿದ್ದೀನಿ. ಇಲ್ಲಿ ನಾನು ಅಡ್ಮಿನ್ಸ್ನ ಹೆಸರುಗಳು ಹಾಕಬೇಕು. ಅದು ನಂಬರ್ಸಲ್ಲಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಉದ್ದಕ್ಕೆ ಬರ್ಕೊಂಡೋದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಏನು ಮಾಡೋಣ, ನಾವು ಫಸ್ಟು 1 ಅಂತ ಬರಿತೀನಿ. ಇಲ್ಲಿ 1 ಅಂತ ಬರೆದು ಫುಲ್ ಸ್ಟಾಪ್ period. ಓಕೆ, space. ಇಲ್ಲಿ 1 ಯಾರು ನನ್ನ ಹೆಸರೇ ಬರ್ಕೊತೀನಿ ನಾನು ಫಸ್ಟು. Capital G. Capital S. Gadak Singh. ಓಕೆ, Space deleted. Space. ಒಂದು ಹೆಸರು ಆಯಿತು. Period. ಈಗ ನೆಕ್ಸ್ಟ್ ಎಂಟರ್ ಕೊಡ್ತೀನಿ ನೋಡಿ. Enter. New line. ಎಂಟರ್ ಕೊಟ್ಟ ತಕ್ಷಣ 2 ಅಂತ ಅದು ಆಟೋಮೆಟಿಕಲಿ ಬಂದಿರುತ್ತೆ. ನಿಮಗೆ ಟಾಕ್ ಬ್ಯಾಕ್ ಏನು ಹೇಳದೇ ಇರ್ಬೋದು, ಬಟ್ ರೀಡ್ ಮಾಡಿ ತೋರಿಸ್ತೀನಿ ನೋಡಿ. ಎಡಿಟ್ ಬಾಕ್ಸ್ ಟಚ್ ಮಾಡ್ತೀನಿ. Editing. Admins of Kannada Tantramsha. 1. Gadak Singh. 2. Edit box. Window WhatsApp. ನೋಡಿ 2 ಅಂತ ಆಟೋಮೆಟಿಕಲಿ ಬಂದಿದೆ. ನಾವು 2 ಅಂತ ನಂಬರ್ನ ಬರೆಯೋ ಅವಶ್ಯಕತೆ ಇಲ್ಲ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಎರಡನೇ ಹೆಸರು ಬರಿತೀನಿ. ಜಸ್ಟು ಯಾರು ಬರೀ ಹೆಸರು ಬರೆಯೋಣ, ಇಲ್ಲಿ ಕಾವ್ಯ ಅಂತ ಬರೆಯೋಣ. Capital K. A. V. Y. A. Period. ಓಕೆ, ಈಗ Enter. New line. ಮತ್ತೆ ಆಟೋಮೆಟಿಕಲಿ 3 ಅಂತ ಬಂದಿರುತ್ತೆ. ಇಲ್ಲಿ ಜೇಸನ್ ಅಂತ ಬರೆಯೋಣ. Stop recording. Capital J. A. S. O. N. No N. Period. ಓಕೆ, ನೆಕ್ಸ್ಟು ಈಗ 4. Enter. ಯಾರ ಹೆಸರು ಬರೆಯೋಣ? ರಾಜೇಶ್. Capital R. A. J. E. S. H. Period. ಓಕೆ, ಈಗ ನಾವು 4 ಹೆಸರನ್ನ ಬರೆದಿದ್ದೀವಿ. 5ನೇ ಹೆಸರು ನಮಗೆ ಬೇಡ. ಓಕೆ, ಇಲ್ಲಿಗೆ ಲಿಸ್ಟ್ ಎಂಡ್ ಆಯಿತು ಅಂತ ನಾವು ಭಾವಿಸೋಣ. ಹಾಗಾಗಿ ನಾವು ಏನು ಮಾಡಬೇಕು, 1 ಟೈಮ್ ಎಂಟರ್ ಕೊಡ್ತೀನಿ. ಈಗ Enter. New line. ಎಂಟರ್ ಕೊಟ್ಟಾಗ ಅದು ನೆಕ್ಸ್ಟ್ ನಂಬರ್ ಆಟೋಮೆಟಿಕಲಿ ಬಂದಿರುತ್ತೆ 5. ಆದರೆ ನಾನು ಇಲ್ಲಿಗೆ ಸಾಕು. ಸೊ ನನ್ನ ಲಿಸ್ಟ್ ಇಲ್ಲಿಗೆ ಮುಗಿದಿದೆ ಅಂತ ಅಂದ್ಕೊಳ್ಳಿ. ಅವಾಗ ನಾನು ಇನ್ನೊಂದು ಸಲ ಎಂಟರ್ ಕೊಡ್ತೀನಿ. Enter. New line. ನೋಡಿ, ಈಗ 5ನೇ ನಂಬರ್ ಬರಲ್ಲ. ಇನ್ನು ನಾನು ತೋರಿಸೋದಕ್ಕೆ ನಿಮಗೆ ಇಲ್ಲಿ ಸುಮ್ಮನೆ ಮುಸ್ತಾಕ್ ಅಂತ ಬರೀತೀನಿ. Capital M. U. S. T. A. Q. ನೋಡಿ ಸ್ನೇಹಿತರೆ, ಈಗ ಕೇಳಿಸ್ಕೊಳ್ಳಿ. Editing. Admins of Kannada Tantramsha. 1. Gadak Singh. 2. Kavaya. 3. Jason. Katu. Rayesh. Mustak. Edit box. Window WhatsApp. ಓಕೆ, ನೋಡಿ 5 ಮುಸ್ತಾಕ್ ಅಂದಿಲ್ಲ. ಅದು 4ನ ಯಾಕೋ ಅದು ಬೇರೆ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದೆ ರಾಜೇಶ್ ಹೆಸರನ್ನ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಎನಿವೆ, ವೀಡಿಯೋ ರೆಕಾರ್ಡಿಂಗ್ ಆಗ್ತಾ ಇರೋದ್ರಿಂದ ನೋಡೋರು ಕೂಡ ನೋಡ್ಬೋದು. ಅಥವಾ ನಾನು ನಿಮಗೆ Editing. Proofread. ಅದು ಬೇರೆ ಭಾಷೆಯಲ್ಲಿ ಓದಿದ್ರಿಂದ Actions. Characters. Words. Lines. ಲೈನ್ ಬೈ ಲೈನ್ ರೀಡ್ ಮಾಡೋಣ. Mustak. Katu. Words. ಈಗ 4. ನೋಡಿ 4. Pika. Rayesh. ಓಕೆ, ರಾಜೇಶ್ ಹೆಸರು ಯಾಕೋ ಅದು ಬೇರೆ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. 4. ನೋಡಿ 4 ಅನ್ನೋದು ಈಗ ನಿಮಗೆ ಕೇಳಿಸಿದೆ. ಅದೇ ನಾವು 4. Pika. Period. Mustak. End of field. ನೋಡಿ ಮುಸ್ತಾಕ್ಗೆ Mustak. ಯಾವುದೇ ಸೀರಿಯಲ್ ನಂಬರ್ ಇಲ್ಲ. ಓಕೆ, ಸೊ ಇದೇ ರೀತಿ ನಾವು ಜಸ್ಟು 1 ನಂಬರ್ ಬರೆದ್ರೆ ಸಾಕು. ನೆಕ್ಸ್ಟ್ ಎಂಟರ್ ಕೊಡ್ತಾ ಹೋದಂಗೆಲ್ಲ ನೆಕ್ಸ್ಟ್ ನಂಬರ್ ಆ್ಯಡ್ ಆಗ್ತಾ ಹೋಗುತ್ತೆ. ನಮಗೆ ಸಾಕು ಅಂದಾಗ ಇನ್ನೊಂದು ಟೈಮ್ ಎಂಟರ್ ಕೊಡಬೇಕು. ಅಂದರೆ 2 ಟೈಮ್ಸ್ ಎಂಟರ್ ಕೊಡಬೇಕು. ಆವಾಗ ನಂಬರ್ ಲಿಸ್ಟ್ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಗುತ್ತೆ. ಆದರೆ ಇದರಲ್ಲಿ ನೀವು ಗಮನದಲ್ಲಿರಿಸಬೇಕಾದಂಥ ಅಂಶಗಳೇನಪ್ಪ ಅಂತಂದರೆ, ಒಂದು, ನಾನು ಯಾವ ರೀತಿ ಬರೋದ್ನಲ್ಲ 1 ಫುಲ್ ಸ್ಟಾಪ್ ಸ್ಪೇಸ್ ಅಂತ ಬರೆದು ನೀವು ಲಿಸ್ಟ್ ಬರೆದ್ರೆ ಮಾತ್ರ ನೀವು ಎಂಟರ್ ಕೊಟ್ಟಾಗ 2 ಅಂತ ಕಂಟಿನ್ಯೂ ಆಗುತ್ತೆ. ನೀವು ಬರೀ 1 ಸ್ಪೇಸ್ ಅಂತ ಬರೆದ್ರೆ ಅದು ಲಿಸ್ಟು ಕಂಟಿನ್ಯೂ ಆಗೋದಿಲ್ಲ. ಓಕೆ, ಇದೇ ಫಾರ್ಮೆಟಲ್ಲೇ ಬರೀಬೇಕು. ನೀವು 1 ಫುಲ್ ಸ್ಟಾಪ್ ಸ್ಪೇಸ್ ಆಮೇಲೆ ಹೆಸರು ಮತ್ತು ಎಂಟರ್ ಮಾಡಿದ್ರೆ 2 ಬರುತ್ತೆ. ನೀವು ಬರೀ 1 ಸ್ಪೇಸ್ ಅಂತ ಬರೆದು ಹೆಸರು ಬರೆದು ಎಂಟರ್ ಕೊಟ್ಟರೆ 2 ಬರೋದಿಲ್ಲ. ಅಥವಾ ನಮ್ಮ ಕಂಪ್ಯೂಟ್ರಲ್ಲಾದರೆ MS ವರ್ಡಲ್ಲಿ ಏನಾಗ್ತಾಯಿತ್ತು, ABC ಕೂಡ ತೊಗೊತಾ ಇತ್ತು ಸೀರಿಯಲ್ಲಾಗಿ. ನಾವು A ಫುಲ್ ಸ್ಟಾಪ್ ಸ್ಪೇಸ್ ಅಂತ ಬರೆದು ರಾಜೇಶ್ ಅಂತ ಬರೆದು ಎಂಟರ್ ಕೊಟ್ಟರೆ B ಅಂತ ಆಟೋಮೆಟಿಕಲಿ ABC ಸೀರೀಸಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿತ್ತು. ಆದರೆ ಆ ರೀತಿ ಇಲ್ಲಿ ಆಗೋದಿಲ್ಲ. ಆಮೇಲೆ ಅದರಲ್ಲಿ ಇನ್ನೂ ಭಾಳಷ್ಟಿದೆ. ಲೆಫ್ಟ್ ಪೆರನ್ 1, ರೈಟ್ ಪೆರನ್, ಲೆಫ್ಟ್ ಪೆರನ್ A, ಲೆಫ್ಟ್ ಪೆರನ್ A, ರೈಟ್ ಪೆರನ್. ಸೊ ಈ ರೀತಿ ಎಲ್ಲ ನಾವು ಸೀರೀಸ್ನ ಯೂಸ್ ಮಾಡ್ಬೋದಾಗಿತ್ತು. ಅಂದರೆ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ನಂಬರ್ಸನ್ನು ಬರಿಬೋದಾಗಿತ್ತು. ABCD ಆಗ್ಬೋದು, 1 2 3 4 ಆಗ್ಬೋದು, A ಫುಲ್ ಸ್ಟಾಪ್ ಅಥವಾ ಬ್ರ್ಯಾಕೆಟ್ಸಲ್ಲಿ 1 2 3 4 ಬ್ರ್ಯಾಕೆಟ್ಸಲ್ಲಿ ABCD, ಈ ರೀತಿ ಎಲ್ಲ ಸೀರೀಸ್ನ ಕಂಟಿನ್ಯೂ ಮಾಡಿಸ್ಬೋದಾಗಿತ್ತು. ಇಲ್ಲಿ ಆ ರೀತಿ ಆಗೋದಿಲ್ಲ. ಜಸ್ಟ್ 1 ಫುಲ್ ಸ್ಟಾಪ್ ಸ್ಪೇಸ್ ಈ ಫಾರ್ಮ್ಯಾಟಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸೊ ಇದು ತುಂಬಾ ಹ್ಯಾಂಡಿ ಅಂತ ಹೇಳ್ಬೋದು. ಕೆಲವೊಂದು ಸಲ ದೊಡ್ಡ ಲಿಸ್ಟ್ ಎಲ್ಲ ಬರೀಬೇಕಾದ್ರೆ ನಾವು ಮ್ಯಾನ್ಯಲಿ ನಂಬರ್ಸ್ ಹಾಕಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ.
ಸೊ ಅಂಥ ಸಂದರ್ಭದಲ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಜನ ಗಮನಿಸಿದ್ರಿ ಇದನ್ನ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತಾ ಇಲ್ವಾ ಅಂತ. ಗೊತ್ತಿರಲಿಲ್ಲ ಅಂತಂದರೆ ಅದನ್ನು ಕೂಡ ಹೇಳಿ, ನಾನು ಇವತ್ತು ಹೊಸ ವಿಷಯ ಕಲಿತೆ ಅಂತ, ನಮಗೂ ಕೂಡ ಖುಷಿಯಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಸ್ನೇಹಿತರೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಸಣ್ಣ ಮಾಹಿತಿ. ಇಷ್ಟ ಆಗಿದ್ದರೆ ಆ್ಯಸ್ ಯೂಶುವಲ್ ಮತ್ತೊಮ್ಮೆ ವಿಡಿಯೋನ ಲೈಕ್ ಮಾಡಿ. ಸೊ ಮತ್ತೆ ಹೇಳೋದಿಲ್ಲ, ನಿಮ್ಗೆ ಇಷ್ಟ ಆಗಿದ್ರೆ ನೀವೇ ಲೈಕ್ ಮಾಡ್ತೀರಾ. ಎನಿವೆ ಇಷ್ಟು ಹೇಳ್ತಾ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಮತ್ತೆ ನಾಳೆ ಒಂದು ವಿಡಿಯೋ ಖಂಡಿತ ನಮ್ಮ ಚಾನಲಲ್ಲಿ ಬರುತ್ತೆ. ಇಷ್ಟನ್ನು ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವ್ದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.